ನಮಸ್ತೆ. ಇವತ್ತು ತುಂಬಾ ವಿಶೇಷವಾಗಿ ಗಣೇಶ ಹಬ್ಬಕ್ಕೆ ಒಂದು ಸುಲಭವಾಗಿ ಮನೆಯಲ್ಲಿ ಬ್ಯಾಕ್‌ಡ್ರಾಪ್ ಡೆಕೋರೇಷನ್‌ನ ಹೇಗೆ ಮಾಡೋದು ತೋರಿಸ್ಕೊಡ್ತೀನಿ. ನಾನು ಇಲ್ಲಿ ಪ್ಲಾಸ್ಟಿಕ್ ಪೈಪನ್ನ ಬಳಸಿದ್ದೀನಿ. ಪ್ಲಾಸ್ಟಿಕ್ ಪೈಪು ಫರ್ಮ್ ಆಗಿ ನಿಂತ್ಕೊಳ್ಳೋದಕ್ಕೆ 2 ಪ್ಲಾಸ್ಟಿಕ್ ಬೌಲ್ ಒಳಗಡೆ ಅಕ್ಕಿಯನ್ನ ಹಾಕೊಂಡಿದ್ದೀನಿ. ನೀವು ಮರಳನ್ನ ಕೂಡ ಹಾಕೊಳ್ಬೋದು. ನಾನು ಇಲ್ಲಿ ಮಕ್ಕಳು ಆಡುವ ಟೆಂಟಲ್ಲಿ ಸಿಗುವ ಪೈಪನ್ನ ಬಳಸ್ತಾ ಇದ್ದೀನಿ. ನಿಮ್ಮ ಹತ್ರ ಆ ಥರ ಪೈಪ್ ಇಲ್ಲ ಅಂದ್ರೆ ಕೋಲ್ ಕೂಡ ನೀವು ಬಳಸ್ಕೊಳ್ಬೋದು. ಇದನ್ನ ಅಲ್ಲಿ ಹಿಂದ್ಗಡೆ ಫಿಕ್ಸ್ ಮಾಡ್ತಾ ಆ ಪೈಪಿಗೆ ಹಿಂದ್ಗಡೆ ಒಂದು ಡಾರ್ಕ್ ಶೇಡ್ ಅಲ್ಲಿ ಒಂದು ಬಟ್ಟೆಯನ್ನ ಡಿಸ್ಪ್ಲೇ ಮಾಡ್ಕೊಂಡಿದ್ದೀನಿ. ನನ್ನ ಇಲ್ಲಿ ಫ್ಲವರ್ ವಾಸ್ ಸೆಮಿ ಸರ್ಕಲ್ ಅಲ್ಲಿರೋ ಫ್ಲವರ್ ವಾಸ್ಗೆ ಫೋಮ್ ಫ್ಲವರ್ಸ್ ಅನ್ನ ಪೇಸ್ಟ್ ಮಾಡ್ಕೊಳ್ತಾ ಹೋಗಿದ್ದೀನಿ. ನಾನು ಆಕ್ಚುಲಿ ಇಲ್ಲಿ 2 ಫ್ಲವರ್ ವಾಸ್ ಅನ್ನ ಬಳಸಿದ್ದೀನಿ. ಇದು ಸೆಮಿ ಸರ್ಕಲ್ ಶೇಪ್ ಅಲ್ಲಿ ಇದೆ. ಇದಕ್ಕೆ ನಾನು ಮಲ್ಟಿಪರ್ಪಸ್ ಅಡೇಸಿವ್ನ ಬಳಸಿದ್ದೀನಿ. ಈ ಅಡೇಸಿವ್ ಯೂಸ್ ಮಾಡೋದ್ರಿಂದ ಫ್ಲವರ್ಸ್ಗಳು ಬೇಗ ಬೀಳೋದಿಲ್ಲ, ತುಂಬಾ ಚೆನ್ನಾಗಿ ಫರ್ಮ್ ಆಗಿ ನಿಂತ್ಕೊಳ್ಳುತ್ತೆ. ಹಾಗೂ ಇದನ್ನ ನಾವು ಯಾವಾಗಾದ್ರೂ ಬೇರೆ ಪರ್ಪಸ್ಗೆ ಯೂಸ್ ಮಾಡಬೇಕು ಅಂದ್ರೂ ಕೂಡ ಆ ಫ್ಲವರ್ಸ್ ಅನ್ನ ನಾವು ಆರಾಮಾಗಿ ಡಿಟ್ಯಾಚ್ ಮಾಡ್ಕೊಳ್ಬೋದು, ತೆಗ್ದಿಟ್ಕೊಂಡು ಬೇರೆ ಬೇರೆ ಮಲ್ಟಿಪರ್ಪಸ್ಗೆ ಕೂಡ ನಾವು ಬಳಸ್ಕೊಳ್ತಾ ಹೋಗ್ಬೋದು. ಇದರೊಟ್ಟಿಗೆ ನಾನು ಒಂದು ಥರ್ಮಾಕೋಲ್ ಅಲ್ಲಿ ಎಲೆಗಳ ಸಹಾಯದಿಂದ ಒಂದು ಗಣೇಶನ ಮಾಡ್ಕೊಂಡಿದ್ದೀನಿ. ಗಣೇಶನ ಮಾಡ್ಕೊಳ್ಳೋದಕ್ಕೆ ನಾನು ಇಲ್ಲಿ ಅಶ್ವತ್ಥ ಮರದ ಎಲೆಗಳನ್ನ ಬಳಸಿದ್ದೀನಿ. ನೀವು ಕೂಡ ಇಲ್ಲಿ ನೀವು ವಿಳೆದೆಲೆ ಕೂಡ ಬಳಸ್ಕೊಳ್ತಾ ಹೋಗ್ಬೋದು. ಫಸ್ಟ್ ನಾನು ಥರ್ಮಾಕೋಲ್ ಮೇಲೆ ಗಣೇಶನ್ನ ಯಾವ ತರ ಬೇಕು ಅಂದ್ಬಿಟ್ಟು ನೀಟಾಗಿ ಅದನ್ನ ಅಲೈನ್ಮೆಂಟ್ ಮಾಡ್ಕೊಂಡಿದ್ದೀನಿ, ಜೋಡಿಸ್ಕೊಳ್ತಾ ಹೋಗಿದ್ದೀನಿ. ಜೋಡಿಸ್ಕೊಂಡ್ಬಿಟ್ಟು ನಂತರ ಅದನ್ನ ಬಾಲ್ ಪಿನ್ ಸಹಾಯದಿಂದ ಅದನ್ನ ಫಿಕ್ಸ್ ಮಾಡ್ತಾ ಹೋಗಿದ್ದೀನಿ. ಇದು ನಮ್ಗೆ ಗಟ್ಟಿಯಾಗಿ ನಿಂತ್ಕೊಳ್ಬೇಕು, ಬಟ್ಟೆ ಮೇಲೆ ಹಿಂದ್ಗಡೆ ಗಟ್ಟಿಯಾಗಿ ನಿಂತ್ಕೊಳ್ಬೇಕು ಅಂದ್ರೆ ಈ ಥರ್ಮಾಕೋಲ್ ಹಿಂದ್ಗಡೆ ನೀವು ಒಂದು ಕಾರ್ಡ್ಬೋರ್ಡ್ ಅನ್ನ ಇಟ್ಕೊಳ್ಬೇಕಾಗತ್ತೆ. ಅಂದ್ರೆ ರಟ್ಟನ್ನ ಯೂಸ್ ಮಾಡ್ಕೊಳ್ಳಿ. ಅವಾಗ ನಾವು ಬಟ್ಟೆ ಮೇಲೆ ಡಿಸ್ಪ್ಲೇ ಮಾಡಿದಾಗ ಥರ್ಮಾಕೋಲ್ ಆಗ್ಲಿ ಎಲೆಗಳಾಗ್ಲಿ ಕೆಳಗಡೆ ಜಾರಿ ಬೀಳೋದಿಲ್ಲ. ಒಂದ್ಸತಿ ಅಲೈನ್ಮೆಂಟ್ ಆದ್ಮೇಲೆ ನಾನು ನೀಟಾಗಿ ಕಟ್ಟರ್ ಸಹಾಯದಿಂದ ಗಣೇಶನ್ಗೆ ಒಂದು ಶೇಪ್ ಅಲ್ಲಿ ಕಟ್ ಮಾಡ್ತಾ ಹೋಗಿದ್ದೀನಿ ಥರ್ಮಾಕೋಲ್ ಅನ್ನ. ಆಮೇಲೆ ಕಾರ್ಡ್ಬೋರ್ಡ್ ಇಟ್ಬಿಟ್ಟು ಅದನ್ನ ಗುಂಪಿನ ಸಹಾಯದಿಂದ ಫಿಕ್ಸ್ ಮಾಡ್ಕೊಳ್ಳಿ. ಇದಾದ ನಂತರ ನಾವು ಎಲ್ಲ ಎಲೆಯ ತುದಿ ಭಾಗಕ್ಕೂ ಡಬಲ್ ಟೇಪ್ ಅನ್ನ ಸೇರಿಸ್ತಾ ಬರ್ಬೇಕಾಗತ್ತೆ. ಇಲ್ಲಿ ಗಣೇಶನ ಸೊಂಡಿಲು, ಕಣ್ಣು, ತಿಲಕಕ್ಕೆ ನಾನು ಪೇಂಟ್ ಅನ್ನ ಬಳಸ್ತಾ ಇದ್ದೀನಿ. ನೀವು ಇಲ್ಲಿ ನ್ಯಾಚುರಲ್ ಆಗಿ ಅರಿಶಿನ ಕುಂಕುಮದಿಂದನೂ ಕೂಡ ನೀವು ಕಣ್ಣು, ತಿಲಕ ಹಾಗೂ ಸೊಂಡಿಲನ್ನ ಡಿಸೈನ್ ಅನ್ನ ಮಾಡ್ಕೊಳ್ಬೋದು. ನಾನಿಲ್ಲಿ ಪೇಂಟಿನ ಸಹಾಯದಿಂದ ಆ ಡಿಸೈನ್ ಅನ್ನ ಮಾಡ್ಕೊಳ್ತಾ ಹೋಗಿದ್ದೀನಿ. ಮೊದಲೇ ನಾವೇನು ಬ್ಯಾಕ್ ಡ್ರಾಪ್ ಡೆಕೋರೇಷನ್ನ ಮಾಡ್ಕೊಂಡಿರ್ತೀವಲ್ಲ, ಟೇಬಲ್ ಮೇಲೆಲ್ಲ ಬಟ್ಟೆ ಎಲ್ಲ ಹಾಕೊಂಡ್ಬಿಟ್ಟು ಅಲ್ಲಿ ನಾನು ನ್ಯಾಚುರಲ್ ಎಲೆಗಳನ್ನ ಬಳಸಿದ್ದೀನಿ. ದೊಡ್ಡ ದೊಡ್ಡ ಎಲೆಗಳನ್ನ ರೌಂಡ್ ಶೇಪಲ್ಲಿ ಜೋಡಿಸ್ತಾ ಹೋಗಿದ್ದೀನಿ. ನಾವು ಅವಾಗಲೇ ಏನು ಸೆಮಿ ಸರ್ಕಲ್ ಫ್ಲವರ್ ವಾಸ್ಗೆ ನಾವು ಫೋಮ್ ಫ್ಲವರ್ಸನ್ನು ಪೇಸ್ಟ್ ಮಾಡಿದ್ವಲ್ಲ, ಆ ಫೋಮ್ ಫ್ಲವರ್ಸ್ಗೆ ನಾನು ಫರ್ಮ್ ಆಗಿ ನಿಂತ್ಕೊಳ್ಳಿ ಅಂತ ಡಬಲ್ ಟೇಪನ್ನು ಹಚ್ಚುತ್ತಾ ಅಲ್ಲಿ ಮಣೆ ಮೇಲೆ ಇಟ್ಟಿದ್ದೀನಿ. ಇಟ್ಬಿಟ್ಟು ನಾವೇನು ಗಣೇಶನ್ನ ಮಾಡ್ಕೊಂಡಿರ್ತೀವಲ್ಲ ಅದನ್ನ ಬಟ್ಟೆ ಮೇಲೆ ನಿಂತ್ಕೊಳ್ಳೋದಕ್ಕೆ ಗುಂಡ್ಪಿನ ಸಹಾಯದಿಂದ ಬಟ್ಟೆ ಮೇಲೆ ಫಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಈ ಫ್ಲವರ್ ವಾಸ್ ಒಳಗಡೆ 2 ವಾಸ್ ಅಲ್ಲಿ ಹೂವು ಇಡೋದಕ್ಕೆ ಏನ್ ಜಾಗ ಇರುತ್ತಲ್ಲ, ನಾನು ಅಲ್ಲಿ ಒಂದು ಕಡೆ ನಾನು ಬೆಳ್ಳಿ ಗಣೇಶನ ಇಟ್ಕೊಂಡಿದ್ದೀನಿ, ಇನ್ನೊಂದು ಕಡೆ ನಾನು ಗಣೇಶನಿಗೆ ತುಂಬಾ ಪ್ರಿಯವಾದ ಲಡ್ಡು ಅನ್ನ ಬಳಸಿದ್ದೀನಿ ನೈವೇದ್ಯ ಅಂತ ಹೇಳ್ಬಿಟ್ಟು ಅಲ್ಲಿ ನೀವು ಪ್ಲೇಸ್ ಮಾಡ್ಕೊಳ್ಬೋದು. ಈ ಫೈನಲ್ ಲುಕ್ ಹೇಗೆ ಬಂದಿದೆ ಅಂತ ನನಗೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಹಾಗೂ ನಾನಿಲ್ಲಿ ಡೆಕೋರೇಷನ್ಗೆ ಹೂಗಳನ್ನ ಬಳಸಿದ್ದೀನಿ. ನಿಮಗೆ ಯಾವ ರೀತಿ ಹೂವುಗಳನ್ನ ಹಾಕಬೇಕು ಅನ್ಸಿರುತ್ತೋ ಆ ಥರ ಹೂವುಗಳನ್ನ ಫೈನಲ್ ಡಿಸ್ಪ್ಲೇ ಮಾಡ್ಕೊಳ್ಳಿ. ಫೈನಲ್ ಲುಕ್ ಹೇಗೆ ಬಂದಿದೆ ಅಂತ ದಯವಿಟ್ಟು ಕಮೆಂಟ್ ಮಾಡಿ ಹಾಗೂ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಡೂ ವಾಚ್ ಆ್ಯಂಡ್ ಪ್ಲೀಸ್ ಡೂ ಶೇರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಮತ್ತೆ ಹೊಸ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿಯವರೆಗೂ ಎಲ್ಲರಿಗೂ ನಮಸ್ಕಾರ ಹಾಗೂ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಮಸ್ತೆ.